ಜಮಖಂಡಿ ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ ಮರೀಗುದ್ದಿ ಗ್ರಾಮದಲ್ಲಿ ಬೇರೆ ಬೇರೆ ಫೈನಾನ್ಸ್ ಕಂಪನಿಗಳಿಂದ 35ರಿಂದ 40 ಮಹಿಳೆಯರ ಮೇಲೆ ಮಹಿಳೆಯರ ಆಧಾರ್ ಕಾರ್ಡ್ ಫೋಟೋವನ್ನು ಪಡೆದು ಸಾಲವನ್ನು ಸುಮಾರು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಗ್ರಾಮ ಬಿಟ್ಟು ಹೋದ ಮಹಿಳೆ ಶ್ರೀಮತಿ ಅನುಸೂಯ ಗುರಪ್ಪ ದಡ್ಡಿ. ಬೇರೆ ಬೇರೆ ಫೈನಾನ್ಸ್ ಹಾಗೂ ಬ್ಯಾಂಕುಗಳಿಂದ ಈ ಮಹಿಳೆಯರ ಮೇಲೆ 1 ಲಕ್ಷದವರೆಗೆ ಸಾಲವನ್ನು ಪಡೆದು ಆ ಸಾಲವನ್ನು ಆ ಮಹಿಳೆಯರಿಗೆ ಕೊಡಲಾರದೆ ತಾನೇ ಬಳಸಿಕೊಂಡಿರುವುದಾಗಿ ಎಲ್ಲಾ ಮಹಿಳೆಯರು ಆರೋಪವೂ ಮಾಡುತ್ತಿದ್ದಾರೆ. ಫೈನಾನ್ಸ್ ಕಂಪನಿಯವರು ನಿಮ್ಮ ಸಾಲದ ಕಂತವನ್ನು 100 ಪಾವತಿ ಮಾಡಬೇಕು ಅಂತ ಸಾಲವನ್ನು ಪಡದೇ ಇರುವ ಮಹಿಳೆಯರೇ ಮನೆ ಮುಂದೆ ತುಂಬಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಎಲ್ಲಾ ಮಹಿಳೆಯರು ಸಾಮೂಹಿಕವಾಗಿ ಕೂಡಿಕೊಂಡು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಅನುಸೂಯ ಗುರಪ್ಪ ದಡ್ಡಿ ಇವರ ಮೇಲೆ ಎಲ್ಲಾ ಮಹಿಳೆಯರು ಸಾಮೂಹಿಕವಾಗಿ ಪೊಲೀಸರಿಗೆ ಸ್ಟೇಷನ್ನಲ್ಲಿ ದೂರನನ್ನು ನೀಡುತ್ತಾರೆ. ಜಮಖಂಡಿಯ ಮಾಜಿ ಶಾಸಕರಾದ ಶ್ರೀ ಆನಂದ ನ್ಯಾಮಗೌಡ ಬಳಿಗೆ ಬಂದ ಮೋಸಕ್ಕೆ ಒಳಗಾದ ಮಹಿಳೆಯರು ಬಂದು ನಮಗೆ ನ್ಯಾಯವನ್ನು ಒದಗಿಸಿಕೊಡಿ ಎಂದು ಆನಂದ ನ್ಯಾಮಗೌಡ ಅವರ ಬಳಿಗೆ ಬಂದು ತಮಗೆ ಆದ ಅನ್ಯಾಯವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಸಿಂಧೂರ್ ಮತ್ತು ಮಾಜಿ ಶಾಸಕರಾದ ಶ್ರೀ ಆನಂದ ನ್ಯಾಮಗೌಡ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ಜೊತೆ ಚರ್ಚಿಸಿ ಈ ಅನ್ಯಾಯದ ಮಹಿಳೆಯರಿಗೆ ನ್ಯಾಯ ಸಿಗುವಂತೆ ಮಾಡಿ ಸಿಪಿಐ ಅವರ ಜೊತೆ ಮಾತನಾಡಿದರು. ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ಆನಂದ ನ್ಯಾಮಗೌಡ ಅವರು ನೀವು ಯಾರೂ ಭಯಪಡಬೇಕಾಗಿಲ್ಲ, ನಿಮಗೆ ಅನ್ಯಾಯ ಆಗದಂತೆ ಏನಾದರೂ ವ್ಯವಸ್ಥೆ ಮಾಡೋಣ ಎಂದರು. ಪೊಲೀಸರ ತನಿಖೆ ನಂತರ ಹಣವು ಎಷ್ಟಾಗುತ್ತದೆ ಎಂಬುದರ ಬಗ್ಗೆ ತಿಳಿಯಬೇಕಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಿಡು, ನೀನು ಏನು ಹಂಚಬೇಡ್ದಾಗೇನ ಅನ್ಸುದಿಲ್ಲ. ಏನು ಹೇಳೋದಿಲ್ಲ, ಕೈ ಹಾಕೋ ಎದು ಕೊಡಿದ್ರಿ ಮೋಸ ಯಾರು ಮಾಡ್ಯಾರ ಅನ್ನೋದು ಹೇಳ್ರಲ್ಲ. ಎಷ್ಟು ಲಕ್ಷ ರೂಪಾಯಿ ಏನೋರಿ ನಮಗೆ ಗೊತ್ತಿಲ್ರಿ. ನಮ್ಗೆ ಸಹಿ ಮಾಡಿಸ್ಕೊಂಡಾಡ್ರಿ, ಯಾಕೆ ತುಂಬ ತಕೊಂಡಾಡ್ರಿ, ನಮಗೇನು ಗೊತ್ತಿಲ್ರಿ ಅದು. ನೀವು ಎದ್ರ ನೀನು ಸಂಘನೆಗೆ ಇದು ಮಾಡಿ ತಕೊಂಡ್ರಿ? ನಾವು ತಕೊಂಡಿದ್ದೀವ್ರಿ, ನಮ್ಮ ಮುಟ್ಯಾವ್ರಿ, ಮುಟನ ಹಾಕಿ ಲೋನ್ ತಗೋಬಾ ಅಂದ್ರಿ. ನಮಗೆ ಬ್ಯಾಡ್ರಿ, ನಮಗೆ ತುಂಬೋದು ನಿಗೋದಿಲ್ಲ, ನಾ ತುಂಬ್ತನು ಅಂತ ಹೇಳಿ ತಕೊಂಡಾಡ್ರಿ. ಅದು ಗೊತ್ತಿಲ್ಲ ನಮ್ಗೆ. ಲಕ್ಷ್ಮೀ ರಮೇಶರ ಅಡ್ಡೆಸರು ಲಿಂಬಿಕಾಯಿ, ನಾವು ಮರೇಗುದ್ದಿಂದ ಮಾತಾಡೋದು. ಅನ್ಸೂಯ ದಡ್ಡಿ ಅಂತ ಹೇಳ್ರಿ ನಮ್ಮೆಲ್ಲರ ಮ್ಯಾಗ ಲೋನ್ ತಕೊಂಡಾಳು. ಆಕೆ ತಕೊಂಡ್ ಕೇಸೆ ತುಂಬಿ ಇಲ್ಲ, ಊರು ಬಿಟ್ಟು ಹೋಗ್ಯಾಡ್ರಿ. ಈಗ ಮತ್ತು ನಮಗೆ ಆಕೆ ತಕೊಳ್ಳೋದು ಮೊದಲು ತುಂಬೋದು ಮಾಡ್ಯಾಡ್ರಿ. ಆಮೇಲೆ ಈಗ ಊರು ಬಿಟ್ಟು ಹೋಗ್ಯಾಳು. ಮತ್ತು 6 ತಿಂಗಳು ಆತದೆ ಆಕೆ ನಾವು ಹುಡುಕಾಡಕತ್ತೀವಿ. ಮತ್ತೀಗ ನೀವು ಅದನ್ನ ಮ್ಯಾಗ ಏನು ಇದು ಮಾಡ್ತೀರಿ ಮಾಡ್ರಿ. ಈಗ ಬ್ಯಾಂಕ್ನವ್ರು ನಿಮ್ಮ ಮನೆಗೆ ಬರತ್ತಾರ? ಬ್ಯಾಂಕಿನವರು ನಮ್ಮ ಮನೆಗೆ ಬರಾಕತ್ತಾರೆ ಅಂತೇಳಿ. ಮತ್ತೆ ಈಗ ನಮ್ಮ ಗಂಡುಗಳು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಾಕತ್ತಾರ್ರಿ. ಅವ್ರು ದಿನ ಬಂದ ಅವ್ರು ನಮ್ಗೆ ಟ್ರಾಜರ್ ಕೊಡಾಕತ್ತಾರ್ರಿ. ಬ್ಯಾಂಕಿನವ್ರು ಬಂದ ಕೇಸೆ ಗಂಡುಗಳು ಸೈ ಇಲ್ರಿ, ನಮ್ಮ ಮಕ್ಕಳ ಸೈ ಇಲ್ಲ, ನಮ್ಮದೇನು ಹೊಲ ಇಲ್ಲ, ಮನೆ ಇಲ್ಲ, ನಮ್ದೇನು ಪ್ರೂಫ್ ಇಲ್ರಿ. ಬರೀ ಸೈ ಒಂದ ತಗೊಂಡ್ ಕೇಸೆ ನಮ್ಮ ಯಾರು ಸಾಲ ತಕೊಂಡ ಈಗ ಹಿಂಗೆ ಮಾಡಿ ಹೋಗ್ಯಾಡ್ರಿ. ನೀವು ಇದಕ್ಕೇನು ಕ್ರಮ ತಗೋತೀರಿ ತಗೋರಿ. ಅಲ್ರಿ, ಈಗ ನಿಮ್ಮ ಹೆಸರು ಮ್ಯಾಗ 1,30,000 ರೂಪಾಯಿ ಐತ್ರಿ. ಈಗ ಅವ್ರು ತುಂಬಿದ ತುಂಬುದ ಎಷ್ಟ ಐತ್ರಿ? 2 ತುಂಬ್ಯಾರೋ ಗೊತ್ತಿಲ್ಲ, 2 ತಕೊಂಡಾರೋ ಗೊತ್ತಿಲ್ಲ. ಹಿಂಗ ಎಷ್ಟು ಮಂದಿ ಇದೀರಿ? ಹಿಂಗ್ರಿ ಈಗ ನಾವು ಈಗ ಇಲ್ಲಿ ಬಂದವ್ರು 35 ಮಂದಿ ಇದೀವ್ರಿ. ಇನ್ನ ಇನ್ನೂರ್ದವ್ರು ಊರಾಗ ಅದಾರ್ರಿ. ಅವ್ರು ಯಾರೋ ಏನೊಬ್ರು ಕೆಲವೊಬ್ರು ಬರ್ತಾನಂದವ್ರು, ಒಬ್ರು ಕೆಲವೊಬ್ರು ಬರುದಿಲ್ಲ ಅಂದವ್ರು. ಅಂದಾಜ್ ಎಷ್ಟು ಮಂದಿ ಹಾಕಿರಿ? ಅಂದಾಜ ಇನ್ನ ಎಷ್ಟು ಲೆಕ್ಕ ಮಾಡಿದ್ರೆ ಆಗ್ಬೋದನ್ನೋ ಗೊತ್ತಿಲ್ಲ. ಇದು ಎಷ್ಟು ಲಕ್ಷ ಆಗಿರ್ಬೋದ್ರಿ? 70-80 ಲಕ್ಷ ಇರ್ಬೋದು. 70ರಿಂದ 80 ಲಕ್ಷ. ಈಗ ನಾವು ಇಟ್ಟು 25 ಜನ 35 ಜನ ಹಿಡಿದ್ರು ನೋಡ್ರಿ. ಈಗ ಮನುಷ್ಯ 1 ಲಕ್ಷ ಹಿಡಿದ್ರು 40 ಲಕ್ಷ ತನಕ ಐತ್ರಿ. ಈಗ ನಿಮ್ದಷ್ಟ ಇಷ್ಟ ರೀ. ಇನ್ನು ಇನ್ನೂರವ್ರ ಊರಾಗ ಅದಾರಿ. ಅವ್ರ ಮ್ಯಾಲ ಯಾಕೆ ಗೊತ್ತಿಲ್ರಿ. ಯಾವ ಬ್ಯಾಂಕ್ ರೀ ಅದ? ಅವ್ ಬ್ಯಾಂಕಿನ ಹೆಸರು ಅನ್ನೋದು ನಮ್ಗೆ ಗೊತ್ತಿಲ್ರಿ. ನಮಗೆ ಏನು ಯಾವ ಬ್ಯಾಂಕ್ ಅನ್ನೋದು ಗೊತ್ತಿಲ್ರಿ. 10-12 ವರ್ಷ ಗಂಟ್ಲೆ ನಮ್ಗೆ ತಕೋದು ತಗೋದು ಮಾಡ್ತಾರೆ. ಗಿಯಾನು ಕೊಟ್ಟಾರಿ, ಯಾರು ಕೊಳ್ಳಾನು ಕೊಟ್ಟಾರಿ, ಎಲ್ಲ ಕೊಟ್ಟಾರಿ. ಗಿಯಾನು ಹಾಕೊಳಕ ತಿಸ್ಕೊಂಡು ಹೋಗ್ಯಾಡ್ರಿ. ಹಾಕೊಳಕ ತಿಸ್ಕೊಂಡು ಅವನು ಒಳಗೆ ಹಾಕೊಳಕ ತಿಸ್ಕೊಂಡು ಹೋಗ್ಯಾಳ, ಅವನು ಕೊಟ್ಟಿಲ್ರಿ. ಇದ್ರಾಗ ಅಗದಿ ಮುಗ್ದಿದ್ದವ್ರು ಇದಾರಿ. ಮನೆ ಬಿಟ್ಟು ಹೊರಗೆ ಬರ್ಲಾಕ್ ಬರ್ಲಂತವ್ರು ಅದಾರ್ರಿ.
ಅವ್ರ ಮೇಲೂ ತಕೊಂಡಾಳ್ರಿ ಅವ್ರೇನ್ರಿ ಹೆಬ್ಬಡ್ ಸರಿ ಬರಾಕ್ ನಂಗೆ ಓದಕ್ ಬರಲ್ಲ ಒಟ್ಟ ಹೆಬ್ಬಟ್ ಅಟ್ ಏನ್ ನಮ್ದು ಪ್ರೂಫ್ ತಗೊಂಡ ಒಟ್ಟ ಕರೆ ಇನ್ನೊಂದು ಸೈ ಅಲ್ಲಿ ಬರೋದ್ ಮಾಡೋದಿದ್ರೆ ನಾವು ಹೆಬ್ಬಟ್ನವ್ರ ನಮ್ದು ಏನೂ ಅಲ್ಲಿ ಒಟ್ಟರಿ ನಮ್ ಜಾಮೀನ್ ಇಲ್ರಿ ಒಂದ್ ಏನೇನು ಇಲ್ರಿ ಮತ್ತೆ ಹಿಂಗ ಮಾಡಕ್ಕೆ 10-12 ವರ್ಷ ನಮ್ಮ ಫೋನ್ ನಂಬರ್ ಕೊಡ್ರಿ ಆಧಾರ್ ಕಾರ್ಡ್ ಮತ್ತೆ ನಾವೊಂದು ಆಧಾರ್ ಕಾರ್ಡ್ ಏನು ಕೊಟ್ಟಿರ್ಲಿ ಅಟ್ಟ ಕರೀರಿ ನಮ್ದು ಏನು ಮೊಬೈಲ್ ನಂಬರ್ ಇಲ್ಲ ಒಂದು ಏನೇನು ಇದೆಲ್ಲ ಮೇಳ ಸಂಘ ರೀ ಒಟ್ಟ ಯಾವ ಸಂಘ ಅನ್ನೋದು ನಮ್ಗೆ ಗೊತ್ತಿಲ್ರಿ ನಾವ್ ಅಂತ ಮುಗ್ದ ಮಂದಿ ಅದೀವ್ರಿ ನಮ್ ಮ್ಯಾಗ ಇಟ್ಟಾಕಿ ದೌರ್ಜನ್ಯ ಮಾಡಿ ಹೋಗ್ಯಾಡ್ರಿ ಅವ್ರ ಸಾಹೇಬ್ಗಳು ಬಂದಾಗ ಸಾಹೇಬ್ಗಳು ಬಂದಾಗ ಏನ್ ನಮ್ಗ್ ಗೊತ್ತ್ರಿ? ನೀವು ಏನಂತಾರ ಈಗ ನಾವು ಗ್ರೂಪ್ ಬಂದಾಗ ಕೇಳ್ತೀವಿ ನಿಮ್ಮನ್ಗೆಲ್ಲ ಯಾಕೆ ಫೋನ್ ಹಚ್ಚು ಅಂತ ಕೇಳ್ತಾರೆ ಮತ್ ಒಂದ್ ದಿನ ನಮ್ನ ಮೀಟಿಂಗ್ ಕರ್ದಿಲ್ರಿ ಒಂದಿನ ನಮ್ನ ಅವ್ರ ಎದಕ್ಕೂ ಕರ್ದಿಲ್ರಿ ಒಂದಿನ ಅವ್ರು ಕರ್ದಿಲ್ರಿ ನಾವು ಒಂದ್ ಅವ್ರ ನಮ್ಗೆ ಪಾಸ್ಬುಕ್ ಕೊಟ್ಟಿಲ್ರಿ ಒಂದ್ ಏನು ಕೊಟ್ಟಿಲ್ರಿ ಅವ್ರ ನಮ್ಗೆ ಎಲ್ಲ ಆಕಿ ಕಡೆ ಮಾಡಿಸ್ಕೊಂಡ ಎಲ್ಲ ಆಕಿ ಕಡೆ ನಮ್ಮ ಮಂತೆಗೆ ಬರಾಕತ್ತಾರ ಇನ್ನು ಒಂದು ನಿಮಿಷ ಸ್ವಲ್ಪ ಜೋರ್ಲಿ ಮತ್ತೆ ಮಾತಾಡ್ಬೇಡ ನಡ್ಬರ್ತೀನಿ ನಮ್ಮ ಮನ್ಯಾಗ 3 ಮಂದಿ ಜನ ಲೋನ್ ತೆಗೆದು ಕೊಟ್ಟಾರ ಈಕಿಗೆ ಯಾರ್ಯಾರ್ದ್ರಿ ಕಾಶಿಬಾಯಿ ರೀ ಸುಜಾತ ಸುವರ್ಣ ಅವ್ರ 3 ಮಂದಿ ಏನಾಗ್ಬೇಕು ನಿಮ್ಗೆ ನಮಗ ಆಕಿ ನಮ್ಮ ಅವ್ವ ರೀ ತಮ್ಮನ ಹಿಂತಿದ್ದ ಮುಂದ ನಮ್ಮ ಅಕ್ಕ ರೀ ಮತ್ತ ನನ್ನ ಮ್ಯಾಗಂತ್ರು ಏನ್ ಲೋನ್ ಇಲ್ಲ ನಂಗೆ ಲೋನ್ ಗುದ್ದಾಡಿದ್ದು ನನ್ ಲೋನ್ ಬರ್ಲಿಲ್ರಿ ಈಕಿಗೆ ನಮ್ಮ ಮನ್ಯಾಗ 3 ಮಂದಿ ತಕೊಂಡಾಡ್ರಿ ನಮ್ಮ ಅಪ್ಪ ಸತ್ 15 ದಿನ ಆದ್ಕರಿ ಇದ್ರ ಸಂಬಂಧ ನಾವು ಅಡ್ಡಾಡಕತ್ತೀವಿ ಇದ್ರ ಯಾರ್ರಿ ಅವರು ನಿಮ್ಮ ಮೋಸ ಮಾಡಿದಾರ ಯಾರು ಅನ್ಶಿಯ ದಡ್ಡಿ ರೀ ಯಾವ್ರವ್ರಿ ಅವ್ರು ಮರೆಗೆ ದೇಕ್ನಾರ ಆಕಿ ಅವ್ರ ಏನ್ ಕೆಲಸ ಮಾಡ್ತಿದ್ರಿ ನೀವು ಅವ್ರಿಗೆ ಮೋಸ ಆಗ್ಬೇಕಾದ್ರೆ ಏನ್ ಕಾರಣ ಕಿರಾಣಿ ಅಂಗಡಿ ಇತ್ರಿ ಇದು ಅರ್ಬಿ ಅಂಗಡಿ ಇತ್ರಿ ನಂದು ಕಿರಾಣಿ ಅಂಗಡಿ ಅರ್ಬಿ ಅಂಗಡಿ ಇತ್ರಿ ಆಕೆ ಮೊದ್ಲ ನನ್ನ ಜೋಡಿ ಅಂದ್ರೆ ನನ್ನ ಜೋಡಿ ಫುಲ್ ಇದು ರೀಕಿದೆ ಅವತ್ತು ಇರ್ಷೇನ ನನ್ನ ಜೋಡಿ ಅವತ್ತು ರೀ ಆದ್ರೂ ಇರ್ಷೆ ಇದ್ರು ಇಲ್ಲಿ ಎಲ್ಲರಿಗೂ ಪರಿಸ್ಥಿತಿ ಕೆಟ್ಟ ಬರ್ತೈತಿ ನಮ್ಮ ಮ್ಯಾಗ ಹೇಳಿಸಿ ತೆಗಿಸ್ಕೊಟ್ರಿ ನಾವು ರೊಕ್ಕ ಹಾಕಿ ಅಂದಾಜ್ ಎಷ್ಟು ಮಂದಿಗೆ ಮೋಸ ಆಗಿದ್ರಿ ನಾವೇನು ಒಂದು 50 ಜನರಿಗೆ ನಾವು 50 ಜನ ಜನದಿವ್ರಿ ನಾವು ಎಷ್ಟು ಲ್ಯಾಕ್ರಿ ಐತ್ರಿ ತಗೊಂಡ್ ಹೋಗಿದ್ದ ಎಲ್ಲಾರ ಮ್ಯಾಗ ಲಕ್ಷ ರೀ ಒಬ್ಬೊಬ್ರದ್ದು 50,000 ಉದತ್ರಿ ಒಬ್ರದ್ದು 20,000 ಉದತ್ತಿ ಒಬ್ರದ್ದು 1 ಲಕ್ಷ ಐತ್ರಿ ಟೋಟಲ್ ಒಟ್ಟು ಮರಿವಿದ್ದಿ ಗ್ರಾಮದೊಳಗೆ ಎಷ್ಟು ಹಾಕೊಂಡ್ ಹೋಗ್ಯಾರಿ ಅವ್ರ ದುಡ್ಡು ನಮ್ಮ ಸಂಗಿನ ಮ್ಯಾಗ ಅಂದ್ರೆ ಈಗ 50-60 ಮಂದಿ ಮ್ಯಾಗ ಹಾಕ್ಯಾಡ್ರಿ ಮತ್ತೆ ಕೈಗಾಡ ಅದು ಕೊಟ್ಟಾರ ಬೇರೆ ರೀ ಮುಂದ್ರಿ ನಮ್ಮ ತಮ್ಮ ಒಂದು ತೊಲಿ ಬಂಗಾರ ಕೊಟ್ಟಾನ್ರಿ ಅವ್ರು ಗೊತ್ತಿಡಾಕ ಒಳ್ಳೆ ನಮ್ಮ ತಮ್ಮನ ರೊಕ್ಕ ತಗೊಂಡಾಡಿ 1 ಲಕ್ಷ 1.5 ಲಕ್ಷ ರೂಪಾಯಿ ನಮ್ಮ ತಮ್ಮ ಕೊಟ್ಟಾನ್ರಿ ಅಷ್ಟು ಕೂಡ್ರಿ ನಮ್ಗೆ ಕಂಡಪ್ಟಿ ನಮ್ಮ ಮನ್ಯಾಗ ಅಮೌಂಟ್ ಐತ್ರಿ ಆದ್ರೂ ಇರ್ಲತ್ ಕರ್ನೆ ತೋರಿಗೆ ನಾವು ಲೋನ್ ತೆಗೆದು ಕೊಟ್ಟಿವಿ ಆದ್ರೂ ನಮ್ಮ ಜೋಡಿ ಯಾವತ್ತೂ ವಿಷಯ ರೇಖೆ ಈರವ ಮರ್ಯಾಗ ಬಿದ್ದೀರಿ ಏನ್ ನಿಮ್ಮ ಹೆಸರ ಈರವ ರೀ ಊರ್ ಮರ್ಯಾಗ ಬಿದ್ದೀರಿ ನೀವೇನ್ ಕೊಟ್ರಿ ಅವ್ರಿಗೆ ನಮ್ಮ ಒಂದು ಅರ್ಧ ತೊಲಿ ಮ್ಯಾಲ ಕ್ಯಾನು ಕೊಟ್ಟಿನ್ರಿ ಎದಕ್ ಕೊಟ್ರಿ ಆಕಿ ಇಸ್ಕೊಂಡ್ರಿ ಏನಕ್ಕೆ ಇಸ್ಕೊಂಡ್ರಿ ಏನಕ್ಕೆ ಇಸ್ಕೊಂಡ್ರಿ ಹಾಕಾಕಂತೆ ಬೇಕಂತ ಇಸ್ಕೊಂಡ್ರಿ ಎಲ್ಲೇ ಊರಿಗೆ ಹೋಗ್ಕೊಂಡು ಹಾಕೊಳಕ್ ಕೊಡೋಕೆ ಇಸ್ಕೊಂಡ್ರಿ ಮತ್ತ ಒಂದು 12 ತುಕ್ ಬೋರ್ಮಾ ಕೊಟ್ಟಿನ್ರಿ ಅವ್ರಿಗೆ ಅವ್ರು ನೀವು ಹೊಡಮೇಲೆ ಕೇಳಿಲ್ಲನ್ರಿ ಮರ್ದಿವ್ಸದ ಹೋಗಿ ಕೇಳಿನ್ರಿ ಅಲ್ಲೆಲ್ಲ ಕೇಳ್ಕೊತಾನ ಅದೀರಿ ಒಂದು ವಾರ 2 ವಾರ ಹಿಂಗ ಹೇಳಿದ್ರಿ ಇನ್ನೂ ಆದ್ರೂ ತಂದು ಕೊಟ್ಟಿಲ್ರಿ ಈಗ 15 ದಿವಸದಿಂದ ಕೇಳಿ ಬಂದಿನ್ರಿ ಒಂದು ವಾರನ ಅಂತ ಹೇಳಿದ್ರಿ ನನಗ ಕೊಟ್ಟಿಲ್ರಿ ಸಾಲ 2 ಬ್ಯಾಂಕಿನ ಕೂಡಿಸಿ ಒಂದು 1.5 ತನ ಐತಿ ನಿಮ್ಮ ಹೆಸರಲ್ಲಿ ಬಂಗಾರ ಮತ್ತು ಈ ರೊಕ್ಕ ಎರಡು ಕೂಡಿಸಿ 1.5 ಲಕ್ಷ ತನ ಐತಿ 1.5 ಲಕ್ಷ ರೂಪಾಯಿ ಬಂಗಾರ ರೊಕ್ಕ ಬಂಗಾರ ಕೂಡ ನಿಮ್ದ ಒಂದು 2-2.5 ಲಕ್ಷ ರೂಪಾಯಿ ಆಯ್ತಲ್ಲ ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ರಿ ನೀವು ಏನ್ ಮಾಡ್ಬೇಕಂತ ಆಕಿ ಹಿಡಿಬೇಕಂತ ಹುಡುಕಾಡಿದ್ರು ಸಿಗ್ಲಿಲ್ಲ ಮುಂದೆ ಪೊಲೀಸ್ ಕಂಪ್ಲೇಂಟ್ ಅದು ಏನ್ ಮಾಡ್ಬೇಕಂತ ತಂಗ್ಯವ್ವ ಪವಾಡಿಗಳು ಹೇಳಿ ನಾವು ಸಂಗಿನ ಸಾಲ ತಗೋತನಂತಂದು ಸಹಿ ಮಾಡಿಸ್ಕೊಂಡ್ರಿ 2 ಸಂಘನ್ಯಾಗ ತಕೊಂಡವ್ರಿ ಯಾರ್ರಿ ಅವ್ರ ತಡ್ಡಿ ಅನ್ಸವ್ರಿ ಅನ್ಸೂಯಾರಿ ತಡ್ಡಿನ ಅದ್ರ ಮೇಲತ್ತ ಈಗ ತಡೆ ತುಂಬ್ಯಾರಿ ತಡೆ ಅದಾವ್ರಿ ಎಷ್ಟು ಐತೈತ್ರಿ ನಿಮ್ಮ ಮೇಲೆ ಬ್ಯಾಂಕ್ನಾಗ ಹೇಳ್ಯಾರನ್ರಿ ಇನ್ನ ಹೇಳಿದ್ರಿ ಎಷ್ಟಾರ ಐತೈತಿ ಕೇಳಿದ್ರೆ ಕೇಳ್ಬೇಕಲ್ಲ ಅವ್ರನ್ನ ತೆಗೆದು ಕೊಟ್ಟದ್ದು ಮೊದಲು 1 ಲಕ್ಷ ತಗೊಂಡಿಡ್ರಿ ಈಗ 2 ವರ್ಷ ಹತ್ತು ತುಂಬಾಕತ್ತೇವ್ರಿ ಈಗ ಎಷ್ಟು 56,000 ಉಳ್ದೈತಿ ಹೇಳ್ಯಾರ ಅವ್ರು ಅಂದಾರ್ರಿ ಒಂದು ತೊಲಿ ಬಂಗಾರ ಹೋದಾವ್ರಿ ನಿಮ್ದ ಏನಂತ ಹೇಳಿ ಹೋದಾರ್ರಿ ಬ್ಯಾಂಕ್ನವ್ರು ಗಾಡಿ ಒಯ್ಯಾಕ ಬಂದಾವ್ರಿ ನಮ್ಮ ತುಂಬಿ ಹೋದಾರ್ರಿ ಮತ್ತು 1.5 ಲಕ್ಷ ರೂಪಾಯಿ ಕಾಗದ ಬರ್ಸ್ಕೊಟ್ಟೋಗ್ಯಾರ ಕೈಗಾಡ ಒಂದು 65,000 ರೂಪಾಯಿ ಒಂದು ತೊಲಿ ಬಂಗಾರ 65,000 ರೂಪಾಯಿ ಆಮೇಲೆ ಸಾಲ 1.5 ಲಕ್ಷ ರೂಪಾಯಿ ಕಾಗದ ಬರ್ಸ್ಕೊಂಡು ಹೋದಾರ ಅಂದ್ರೆ ಅದ್ ನೀವು ಕೊಟ್ಟಿರಿ ಬಡ್ಡಿ ಹಂಗ ಕಾಗದ ಮಾಡಿಸ್ಕೊಟ್ಟೋಗ್ಯಾರ ಅದಾವ್ರಿ 1.5 ಲಕ್ಷದ ಕಾಗದ ಅದಾವ್ರಿ 65,000 ಏನೈತ್ರಿ ಕೈಗಾಡ ಇಸ್ಕೊಂಡ್ ಹೋಗ್ಯಾರಿ ಅವ್ರ ಇಲ್ಲಂದ್ರೆ ಕಾಗದ ತಗೊಂಡ್ರಿ ಏನ್ ಮಾಡೋರು ನನ್ನ ಹೆಸರು ಶಿವಕ್ಕ ಹೊಸಟ್ಟಿ ರೀ ಮತ್ತು ಅನ್ಸೂಯ ದಡ್ಡಿ ಇವರು ನನ್ನ ಹೆಸರಲ್ಲೇ 125 1,25,000
ಮತ್ತು ನಮ್ಮ ಕೈಗಾಡ 40,000 ರೂಪಾಯಿ ತೊಗೊಂಡಾಡ್ರಿ ಗಾಡಿ ಕಂತು ತುಂಬ್ಕೊಂಡು ಅಂತೇಳಿ ಕೈಗಾಡ ಬಿದ್ದು ಇದಾಗೈತೆ ರೀ ಅದನ್ನ ಒಟ್ಟ ಒಂದು ಕಂತನ ತುಂಬೇ ಇಲ್ರಿ ಆಕೆ ಒಟ್ಟು ಹಂಗೆ ಇಟ್ಟಾಡ್ರಿ ನಿಮ್ಮ ಕಂತ ತುಂಬಿಲ್ರಿ? ಇಲ್ರಿ ಒಟ್ಟ ಒಂದು ಕಂತು ತುಂಬೈತ್ರಿ. ಎಷ್ಟು ದಿನದಿಂದ ಆಗೈತೆ ರೀ ಇದು ಹಿಂಗೆ? ಇದೊಂದು 4-5 ತಿಂಗಳು 4-5 ತಿಂಗಳು ಆಯ್ತು ರೀ. ಅವ್ರು ಊರಾಗಿಲ್ರಿ? ಊರಾಗ ಇಲ್ರಿ ಹೋಗ್ಯಾಡ್ರಿ ಊರು ಬಿಟ್ಟು ಎಲ್ಲಿಗೆ ನೋಡ್ರಿ ಒಟ್ಟು ಯಾರಿಗೆ ಗೊತ್ತಾಗಿಲ್ರಿ? ನಾವು ಎಲ್ಲಿ ಸಿಗೋವಾಳ್ರಿ ನೀವು ಮತ್ತೇನು ಬಂಗಾರ ನೀವು ಕೊಟ್ಟಿರನ? ಇಲ್ರಿ ಕೈಗಾಡ 40,000 ರೂಪಾಯಿ ಅಲ್ಲ, ಕೈಗಾಡ 40,000 ರೂಪಾಯಿ ಕೊಟ್ಟಿರಿ? ಕೈಗಾಡ 40,000 ರೂಪಾಯಿ ಕೊಟ್ಟೇನ್ರಿ. ಹಾಂ, ಒಳ್ಳೆ ನಿಮ್ಮ ಲೋನ್ ಒಂದು ಎಷ್ಟೈತ್ರಿ? 1,25,000. ಆಯ್ತು. ಈಗ ಸುನಂದ ಲಿಂಬಿಕೆ ರೀ ಅನ್ಸೂಯ ದಡ್ಡಿ ಸಾಲ ತಗೊಬಿಟ್ಟಿವ್ರಿ 1 ಲಕ್ಷ ರೂಪಾಯಿ ಆಕೆ ತುಂಬಿಲ್ರಿ. ತುಂಬೇ ಇಲ್ರಿ? ತುಂಬೇನ್ರಿ. ಈಗೇನು ಬ್ಯಾಂಕ್ನವ್ರು ಕಿರಿಕಿರಿ ಮಾಡತ್ತಾರ? ಮನಿ ಬಂದು ತುಂಬಬೇಕಂತ ಹೇಳ್ತಾರ್ರಿ. ನಮ್ಮ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ರದ್ದು ಮಾಡ್ಕೊಂತ ಹೇಳತ್ತಾರ್ರಿ ಅವ್ರು. ಬಂದು ಕಿರಿಕಿರಿ ಕೊಡ್ಲಾತಾರ್ರಿ ತರ. ನಿಮ್ಮ ಹೆಸರೇನ್ರಿ? ಸುನೀತಾ ಲಿಂಬಿಕಾಯಿ ನಿಮ್ಮ ಮೋಸ ಮಾಡಿದವರು ಅನಿಸಿವೆ ದಡ್ಡಿ? ದಡ್ಡಿ. ಕೊಟ್ಟಿವ್ರಿ ಎಟ್ರಿ? 80,000 ರೀ. ನಾನು ಸಸಿ ಮಾನಂದ ಆಗಿ 2 ಲಕ್ಷ ರೂಪಾಯಿ ತೆಗೆದು ಕೊಟ್ಟಾಡ್ರಿ. ಎಟ್ರಿ? 2 ಲಕ್ಷ ಸಸಿ ನಾನು ಸಸಿ ಹಾಂ ರೀ. ಮಾನಂದ ಅವರು 1.5 ಲಕ್ಷ ಕೊಟ್ಟಾರ ನಿಮ್ಮ ಸಚಿ ರೀ. ನಿಮ್ಮ ಕಡೆಯಿಂದ ಲೋನ 80,000 ಮಾಡ್ಕೊಂಡಾರ. ಹೇಳ್ರಿ. 2 ಲಕ್ಷ ರೂಪಾಯಿ ತೆಗೆದ್ಬಿಟ್ಟಿವ್ರಿ. ಅವರು ತುಂಬೇ ಇಲ್ರಿ. ಈಗ ಯಾರು ತುಂಬಿಲ್ರಿ? ಅವ್ರ ದಡ್ಡಿ ಅಂತೇವ್ರಿ. ಹಾಂ ರೀ. ಅವರು ಬ್ಯಾಂಕ್ನವ್ರ ಮನೆಗೆ ಬಂದು ಕೊಡ್ತಕೊಂಡು ಹೋಗ್ಯಾರ ನೋಟಿಸ್ ಇಟ್ಟಾರ್ತ. ಹಾಂ, ನೀವು ಲೋನ್ ಮಾಡಿ ಅವ್ರು ಕೊಟ್ಟಿರಿ? ನೀವು ಕೊಟ್ಟಿರೋ ನೀವು ಬ್ಯಾಂಕ್ನವ್ರು ಮಾಡ್ಕೊಂಡಾರಿ? ಬ್ಯಾಂಕಿನವ್ರು ಸಹಿ ಮಾಡಿವ್ರಿ, ತೆಗೆದು ಕೊಟ್ಟಾರ್ರಿ ಆಕೆಗ್ರಿ. ಹಾಂ, ಅದಕ್ರಿ ಈಗ ಅವ್ರು ತುಂಬಿಲತ್ತ ನಮ್ಮ ಮನೆಗೆ ಬರತ್ತಾರ್ರಿ ಅವ್ರು ಲೋನ್ ತಕೊಂಡು. ಒಟ್ಟು ತೊಗೊಂಡು ಪಂಗ ನಮ್ಮ ಹಾಕಿ ಹೋಗ್ಯಾರಿ ಅವ್ರು. ಈಗ ಮನೆಯ ಫೋಟೋ ತಕೊಂಡ ಈಗ ನೋಟಿಸ್ ಬಿಡ್ತಂತ ಹೇಳಿಗ್ಯಾರ್ರಿ ಮನ್ರಿ. ಆಯ್ತಾಯ್ತು. ನಾವು ಈಗ ಅಂತ ಕುಸ್ತಿ ಅಂತವ್ರು 1,25,000 ರೂಪಾಯಿ, 1,85,000, 2 ಕಡೆ ಗ್ರಾಮೀಣ ಕೊಡೋದು ಕೊಟ್ಟಿದ್ದೀವಿ. ಲೋನು ನಾವು ತೆಗೆದು ನಮ್ಮ ಹೆಸರು ಅಕೌಂಟ್ ಜಮಾ ಆಗಿದ್ದು. ನಮ್ದು ATM ಕಾರ್ಡ್ ಕೊಟ್ಟು ತೆಗೆಸ್ಕೊಂಡು ಕುಲ ಮಾಡ್ಯಾರ. ಆದ್ರೆ ಕಂತುಗಳು ಕಟ್ಟಾಕ್ತಾರೆ. ಈಗ ನೋಡಿದ್ರೆ ತೆಗೆಸ್ಕೊಂಡು ಹೋಗಿಬಿಟ್ಟಾರ. ಇರಾಕ್ ಮನೆ ನಮ್ದು ಕೊಟ್ಟಿದ್ದೇವೆ ಬಾಡಿಗೆ. ಚಾವಿ ಚಾಲು ಮಾಡಿಬಿಟ್ಟಾರ. ಅದು ನೀರೆಲ್ಲ ಓಡಿ ಬರ್ತಾರ. ಹೀಗಾಗಿ ಸಮಸ್ಯೆ ಮಾಡಿಬಿಡ್ತಾರ. ಹಿಡ್ಕೊಬಿಟ್ಟು ಅದು ಸಿಗ್ತಾರೆ. ಅದೇನು ಪರಿಹಾರ ತಗೊಂಡು ನೋಡೋಣ. ನಿಮ್ದು ಎಷ್ಟು ಅಂದ್ರಿ? 85 25 ತೊಗೊಂಡು ಹೋದಾರ ಯಾರ್ರಿ? ದಡ್ಡಿ ರೀ. ದಡ್ಡಿ. ನನ್ನ ಹೆಸರು ಸರೋಜಿನಿ ಆನಂದ್ ಕುಂಬಾರಿ. ನಮ್ಮ ಯಜಮಾನ್ರು ತಿಳ್ಕೊಂಡು 3 ವರ್ಷ ಆತ್ರಿ. 2 ಸಂಘನ್ಯಾಗ ಲೋನ್ ಹಾಕ್ಸ್ಕೊಂಡಾರ್ರಿ. ಒಂದೊಂದು ಸಂಘನ್ಯಾಗ 2-3 ಅಂತ ಹಾಕಿಸ್ಕೊಂಡಾರ್ರಿ. 50-80 ಅದಾವ್ರಿ ನಮ್ಮೂರಿ. ನಮ್ಮ ಹುಡುಗಿ ಈಗ 12 ವರ್ಷ ಹಾಕಿದ್ದು ನೆಮಿನಿ ಕೊಟ್ಟಾಳ್ರಿ. ಮುಂದೆ ನಾಳೆ ಎಜುಕೇಶನ್ಕ ಏನಾರು ತ್ರಾಸ ಆಕೈತೆ ಅನ್ನೋದು ನಮ್ಗೆ ಟೆನ್ಷನ್ ಐತೈತೆ. ನಮ್ಮ ಹುಡುಗಿ ಸಾಲಿ ಬಿಟ್ಟು ಮನ್ಯಾಗ ಕೂತಾಳ್ರಿ. ಈಗ ಅನುಷಾ ದಡ್ಡಿ ಅವರು ಸಿಗುತ್ತಕ್ಕ ನಾವು ಅದನ್ನ ಇದನ್ನ ಮಾಡಂಗಿಲ್ಲ. ನಮ್ಮ ಹುಡುಗಿ ಸಾಲಿ ಬಿಟ್ಟು ಮನ್ಯಾಗ ಕೂತಾಳ್ರಿ. ಈಗ ಎಲ್ಲಾರ್ಗಿ ಇಲ್ಲಂದ್ರೆ ಒಂದು 70 ಮಂದಿ ಇದ್ರಿ ನಾವ್ರಿ. 70 ಮಂದಿ ಇದ್ರು 80 ಲಕ್ಷ ತಕ ಆಯ್ತ್ರಿ ಅದ್ರಿ. ಈಗ ಮುಂದೆ ಏನು ಮಾಡ್ಬೇಕತ್ತೀರಿ? ನಾವು ಮುಂದೆ ಏನ್ರಿ ಮೀಡಿಯಾಕ್ ಬಂದೀವ್ರಿ. ಈಗ್ರಿ ಇನ್ ಮುಂದೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಾರಿ ನಾವ್ರಿ. ಇದನ್ನ ಮಾನಂತ ಮನೆಗೆ ಮಾಡ್ಕೋತೀರಿ. ದಡ್ಡಿ ಗುರಾಪ ಅನ್ಸವ ದಡ್ಡಿಗೆ ಸಾಲ ಕೊಟ್ಟಿವ್ರಿ. ಅವ್ರು ಎಡ್ ತಕೊಂಡಾರ. ನಾವು ಹೆಬ್ಬಳ ಸೈನವ್ರು ಎಡ್ ತಕೊಂಡಾರ ಗೊತ್ತಿಲ್ಲ. ಬರಾಕ್ತಾರ್ರಿ ಸಾಹೇಬ್ ಬರಾಕ್ತಾರ್ರಿ. ಬರೇ ಅವ್ರು ತುಂಬ್ರಿರ್ತಾರ. ನಮ್ಗೇನು ಗೊತ್ತಿಲ್ಲ. ನಮ್ಗೆ ಒಟ್ಟು ತುಂಬ್ರನಾಗ್ತಾರ್ರಿ. ಯಾವ ಬ್ಯಾಂಕ್ನವ್ರು ನಿಮ್ಮ ಮನೆಗೆ ಬಂದು? ಸೂರ್ಯ ಬ್ಯಾಂಕ ಸತ್ಯ ಬ್ಯಾಂಕ್ನವ್ರು ಇಬ್ರು ಬರ್ತಾರೆ. 2 ಸಾವಿರ ತೆಗೆದು ಕೊಟ್ಟಿವಿ. ನಾವು ನೀಲೋ ಕುಂಬಾರ್ರಿ ಅನುಷಾ ದಡ್ಡಿ ಅವರು ನಮ್ಮೆಲ್ಲ ಸಾಲ ತಕೊಂಡಾರ್ರಿ. ಹಾಂ ರೀ. ಹೊಸ ಬ್ಯಾಂಕ್ನಾಗ 3 ಸಲ ಸಾಲ ತಗೊಂಡಾರತ್ರಿ. ಅದು ನಮ್ಗೆ ಗೊತ್ತಿಲ್ರಿ.
ಮತ್ತು ಪಿಂಜೇರಿ ಒಳಗೆ ತಕೊಂಡಾರಿ HDFC ಒಳಗೆ ತಕೊಂಡಾರಿ ಮತ್ತು ಒಕ್ಕೂಟ ಸಂಘನಾಗೂ ತಕೊಂಡಾರಿ ನಮ್ಮ ಗೃಹಲಕ್ಷ್ಮಿನೂ ಅಲ್ಲೇ ಕಟ್ಟಾಗತ್ತೇವ್ರಿ ಮತ್ತು ಇಪ್ಪಿನಿ ಗ್ರಾಮೀಣ ಕೋರ್ಟ್ನಾಗ ರೀ ಮನಿ GPS ಮಾಡ್ತಂತೇಳಿ ಫೋಟೋ ತಗೊಂಡು ಹೋಗ್ಯಾರ್ರಿ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಮಾಡ್ತು ನಿಮ್ಮ ರೇಷನ್ ಕಾರ್ಡ್ ಬಂದ್ ಮಾಡ್ತು ಅಂತ ಹೇಳಿದ್ಯಾರಿ ಅವ್ರು ಈಗ ಎಷ್ಟು ಐತ್ರಿ ನಿಮ್ಮದು ಲೋನ್? ನಮ್ದು 1 ಲಕ್ಷ ತನ ಆಯ್ತು ರೀ. ಈಗ ನೀವು ಮಹಿಳಾ ಸಂಘದವ್ರೇನ್ರಿ? ಗ್ರೂಪ್ ಸಂಘ ರೀ. ಗ್ರೂಪ್ ಸಂಘದಾಗ ಅದೇನು ನಿಮಗೆ ರೀ? ಅಲ್ಲ ಅವ್ರೇನು ನಿಮಗೆ ಲೀಡ್ರ್ ಇದ್ರನ? ಅಲ್ಲ ಅವ್ರ ಲೀಡ್ರ್ ಇದ್ರ ನಿಮಗೆ ಅನ್ಸೂಯ ದಡ್ಡಿ ಅಣ್ಣ ನಮ್ಗೇನು ಗೊತ್ತಿಲ್ರಿ. ಅವ್ರ ತಕ್ಕೋದು ಅವ್ರ ತುಂಬುದು ಮಾಡ್ತಿದ್ರಿ ಅದು ನಮ್ಗೆ ಗೊತ್ತಾಗಿಲ್ಲ. ಈಗ ಗೊತ್ತಿಲ್ರಿ ಅವ್ರು ನಮ್ಗೆ ಈಗ ಅವ್ರು ಇದನ್ನ ಗೊತ್ತ್ರಿ ನಮ್ಗೆ ಅವ್ರ ಎಷ್ಟು ತುಂಬ್ತಾರ ಅನ್ನೋದು ಗೊತ್ತಿಲ್ರಿ. ಮತ್ತು ಒಟ್ಟು ಏನು ನಿಮ್ಗೆ ತಿಳಿಸೇ ಕೊಟ್ಟಿಲ್ಲ? ಇಲ್ರಿ. ಮಾದೇವಿ ಉಳ್ಳಾಗಡ್ಡಿ ರೀ ಅದ ಮನೆಗೆ ಹೋಗಿ ಹೇಳಿ ಬರಾಕ್ತಿದ್ದೀವಿ ರೀ ಮನೆಗೆ ಹೋಗಾನ ಇಲ್ರಿ ಆಕಿ ಅಂತ ತರ ತಗೊಂಡಾರ್ರಿ ಅವ್ರು ಬ್ಯಾಂಕ್ ಬಂದ ನಮ್ಮ ಹೇಳೋ ಕುಂಡ್ರಾತಾರ್ರಿ ಕೈಗಾಡ 25 ಕೊಟ್ಟಟ್ರಿ ಆಮ್ಯಾಗ 2 ಬ್ಯಾಂಕಿಂದ ಲೋನ್ ಐತ್ರಿ. ಎಷ್ಟು ಅಮೌಂಟ್ ರೀ? ರೊಕ್ಕ ಐತಿ ರೊಕ್ಕ ಒಂದು ಬ್ಯಾಂಕ್ನ್ಯಾಗ 50 ಐತ್ರಿ ಒಂದು ಬ್ಯಾಂಕ್ನ್ಯಾಗ 1 ಲಕ್ಷ ಐತ್ರಿ. 1 ಲಕ್ಷ. ಮುಂದೆ ರೊಕ್ಕ ಎಲ್ಲ ಆಕಿ ಕಡೆನ ಅದಾವ ಅದು ಅವ್ರ ಆಕಿ ಕಡೆನ ಅದಾವ ಅದನ್ನ ಹೇಳೋರು. ನಿನ್ನ ಹೆಸರು ಹೇಳ್ಬೇಕು. ರೇಣವ ಕುಂಬಾರಿ ರೇಣವ ಕುಂಬಾರಿ ಒಂದು 50,000 ತಗೊಂಡಾಡ್ರಿ ಕಂತು ಒಂದು 20 ತಗೊಂಡಾಡ್ರಿ ಯಾರು ರೀ ಅವ್ರು ತಕೊಂಡವ್ರು? ದಡ್ಡಿ ಅನ್ಸೋರಿ. ಈಗ ನನ್ನ ಗಂಡ ದಿನ ಬೇಯಾಕತ್ತನ್ರಿ ಬೇಯೋದು ರೊಕ್ಕ ಹೆಂಗೆ ತುಂಬ್ಕೊಂಡು ಅವ್ ಸಾಹೇಬ್ ಬಂದು ದಿನ ಮನೆಗೆ ಮುಗಿಸ್ಕೊಂಡ್ರಿ ತುಂಬಂತನ್ರಿ ಮನೆ ಫೋಟೋ ತಗೊಂಡು ಹೋಗ್ಯಾರ. ನನ್ನ ಗಂಡ ಏನು ಸಹಿ ಮಾಡಿ ಬಂದು ಈಗ ತುಂಬಂತನ ಹೋಗಿ ಎಲ್ಲಿ ತುಂಬ ಬರ್ತೀವಿ ಅಂತ ಬರ್ಬೇಕೇನ್ರಿ ನಿಮ್ಮನಿಗೆ ಹೊರಗೆ ಹಾಕ್ಯಾನ ಈಗ ಮಾದೇವ್ರಿ ದಸರಾ ಪೂರ್ತಿ ಬಿಡ್ರಿ. ಮಾದೇವಿ ರೆಡ್ಡಿ ರೀ ನನ್ನ ಹೆಸರು ರೀ. ಮೊದಲ ನನಗೆ ತ್ರಾಸ ಇದ್ದಾವ ಒಂದು ಕಂತು ತೆಗೆದು ಒಂದು ಲೋನ್ ತಕೊಂಡನ್ರಿ ತಕೊಂಡು ಅದನ್ನ ಕಾಗದ ಫೋಟೋ ಅಲ್ಲೇ ಇಟ್ಕೊಂಡ್ರಿ ನನ್ನ ಹೆಸ್ರ ಮ್ಯಾಗ ಕಾಗದಗಳು ರೆಡಿ ಮಾಡ್ಯಾಡ್ರಿ ರೆಡಿ ಮಾಡಿ ಒಳ್ಳೆ ಸಹಿ ಅದೈತಿ ಇದೈತಿ ಅಂತೇಳಿ ಸಹಿ ಹಾಕಿಸ್ಕೊಂಡಾಡ್ರಿ ಹಾಕಿಸ್ಕೊಂಡ ಸಾಹೇಬ್ಗಳ ಜೋಡಿ ನಾವು ಮಾತಾಡಿ ಸುಳ್ಳು ಮಾಡ್ತೀವಿ ಅಂತ ಹೇಳ್ರಿ ತಾನ ಮಾತಾಡಿ ಹೇಳ್ರಿ ಫೋನ್ ತಂದು ನಮ್ಮ ಮನ್ಯಾಗ ರೀ ಒಳಗೆ ನನ್ನ ಮಗನೂ ಓದಾನ್ರಿ ನನ್ನ ಗಂಡನೂ ಓದಾನ್ರಿ ಡೈವರ್ಸ್ ಆಗೈತ್ರಿ ನಿಮ್ಮ ಮಗಂದರ ಗಂಡಂದ್ರ ಆಧಾರ್ ಕಾರ್ಡ್ ಕೊಡಂದ್ರಿ ನಮ್ಮ ಮನ್ಯಾಗ ಇಲ್ಲ ಅಂತ ಹೇಳಿ ಅನ್ರಿ ನಾ ಜಗಳಾಡಿ ಹೋಗ್ಯಾನು ಇಲ್ಲಿ ಡೈವರ್ಸ್ ತೊಗೊಂಡಾನ ಅಂತ ಹೇಳಿ ತಾನು ಮಾತಾಡಿ ಹೇಳ್ರಿ ಸಾಹೇಬ್ರ ಜೋಡಿ ರೀ ಮಾತಾಡಿ ನಂದು ಸಹಿ ಹಾಕಿಸ್ಕೊಂಡು ಲೋನ್ ತಕೊಂಡಾಡ್ರಿ ಒಂದು ಬ್ಯಾಂಕ್ನಾಗ 1 ಲಕ್ಷ ಐತ್ರಿ ಒಂದು ಬ್ಯಾಂಕ್ನಾಗ 50 ಐತ್ರಿ. ಯಾರು ಅವರು? ದಡ್ಡಿ ಅನ್ಸವ್ರಿ. ಈಗ ದಿನ ಬಂದು ಅವ್ರ ಸಾಹೇಬ್ಗಳು ನಮ್ಮ ಮನೆ ಮುಂದಿಂದ್ರ ನನ್ನ ಗಂಡ ಜಗಳ ಮಾಡಿ ಹೆಂಗ್ ಡೈವರ್ಸ್ ಅಲ್ಲ ಡೈವರ್ಸ್ ಆಗೈತೆ ಅಂತೇಳಿ ಆಕಿನ ಹೇಳ್ಯಾಡ್ರಿ ಅನ್ಸಿವೆ ದಡ್ಡಿನ ನಿಂತಾಗ ಹೇಳ್ಯಾಡ್ರಿ ಈಗ ಫೋನ್ ಹಿಡ್ಕೊಂಡ್ರಿ ಅವ್ನ ಒಳಗೆ ಗಂಡ ಅದಾನ್ರಿ ಈಗ ದಿನ ಟಾರ್ಚರ್ ಕೊಡಕತ್ತಾನ್ರಿ ಅವ್ನು ಒಂದು ಸಾನ ಈಗ ದಿನ ಬರ ಈಗ ಡೈವರ್ಸ್ ಅದು ಕಾಗದ ತೊಗೊಂಡ ಈಗ ತಂದ್ರಿ ಒಳಗೆ ಬಾತಾರ ಅವರು ದಿನ ಅವ್ರ ಸಾಹೇಬ್ಗಳು ಮುಂಜಾನೆ ಬಂದು ಅದನ್ನ ಮಾಡೋಣ ಅವ್ರ ಜೋಡಿ ಜಗಳ ತಕೊಂಡ್ ನಿಂತು ಬಿಟ್ಟಾರ್ರಿ. ಈಗ ಸಾಹೇಬ್ರು ಕೂಡ ಜಗಳ ಆಡಕತ್ತಾನ್ರಿ ಒಂದು ಸಾನ ಡೈವರ್ಸ್ ಆದದ್ದು ಹೆಂಗೆ ನಾ ಅದನ್ನೀಗ ನೀ ನಮ್ಮ ಮನ್ಯಾಗ ಬರಬೇಡ. ಮರೇಗುದ್ದಿ ಗ್ರಾಮದಲ್ಲಿ ಒಬ್ಬ ದಡ್ಡಿ ಅಂತಕ್ಕಂಥ ಹೆಣ್ಮಗಳು ವಿವಿಧ ಬ್ಯಾಂಕ್ಗಳಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳ ಒಂದು ಸಂಘನ ಮಾಡಿ ಆ ಸಂಘಿನ ಮುಖಾಂತರ ಸಾಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇವತ್ತು ನನ್ನ ಬೆಳಕಿಗೆ ಬಂದಿದೆ. ಇವತ್ತು ನಾನು ಅವ್ರನ್ನ ವಿಚಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೇನು ಗೊತ್ತಿಲ್ಲ, ಎಲ್ಲಿ ಸಹಿ ಮಾಡ್ತಾರೋ ಸಹಿ ಮಾಡಿದೆ, ಯಾಕೆ ಸಹಿ ಮಾಡಿದೀವಪ್ಪ ಅಂತಂದ್ರೆ ಸುಮಾರು ಅವಳು ಆ ಹೆಣ್ಮಗಳು ಕೆಲಸ ಮಾಡ್ಕೊತವ್ರದ್ದು 14 ವರ್ಷ. 14 ವರ್ಷದಿಂದಲೂ ಕೂಡ ಬ್ಯಾಂಕ್ನಲ್ಲಿ ನನ್ನ ಸಂಪರ್ಕ ಇತ್ತು. ಅಂಥ ಸಂದರ್ಭದಲ್ಲಿ ನಮಗೆ ಸಾಲ ಸುರಿದ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ನಿಮ್ಗೆ ಸಾಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಂಬ್ಕೊಂಡು ಅವರು ಎಲ್ಲಿ ಹೇಳ್ತಾರಲ್ಲ ಸಹಿ ಮಾಡ್ಕೊಂಡು ಬಂದೀವಿ. ಸುಮಾರು ವರ್ಷಗಳಿಂದ ಅವ್ರು ತುಂಬುದು ತಕ್ಕೊಳ್ಳೋದು ಮಾತ್ರ ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಸುಮಾರು 6-7 ತಿಂಗಳ ಹಿಂದೆ ನಮ್ಮೂರ ಅಕೌಂಟ್ಗೆ ಇವರು ಸಹಿ ತೊಗೊಂಡಾರ. ಇವ್ರಿಗೆ ಏನು ಗೊತ್ತಿಲ್ಲ.
ಎಲ್ಲಿ ಸಹಿ ಮಾಡ್ತಾರಲ್ಲ ಸಹಿ ಮಾಡೋದು ಅಷ್ಟೇ. ನನ್ನ ತರ್ಕಿನ ಪ್ರಕಾರ ಇವರು ಹೇಳೋ ಲೆಕ್ಕದಲ್ಲೇ ಸಾಲದ ಪತ್ರಕ್ಕೂ ಸಹಿ ತೊಗೊಂಡಾರ, ಉಗ್ರಾಲ್ಗೂ ಸಹಿ ತೊಗೊಂಡಾರ, ಅವು ಅಕ್ಕಿ ಆ ಹೆಣ್ಮಗಳ ಅಕೌಂಟಿಗೆ ಜಮಾ ಮಾಡ್ಕೊಳ್ಳಿಕ್ಕೇನೋ ಬಹುಶಃ ಸಹಿ ತೊಗೊಂಡಾಳ ನನಗೆ ಅನಿಸ್ತಾರೆ. ಈ ಥರ ಸುಮಾರು ನನ್ನ ಕಡೆ ಬಂದಿರತಕ್ಕಂಥ ಮಾಹಿತಿ ಸುಮಾರು ಒಂದು 34 ಜನರ ಪಟ್ಟಿ ನನ್ನ ಕಡೆ ಅದ. ಇವತ್ತು ಇಲ್ಲಿ ಇರ್ತಕ್ಕಂಥ ಪಟ್ಟಿ 34 ಜನರದು. ಟೋಟಲ್ ಎಷ್ಟು ಅಮೌಂಟ್ ಕಟ್ಟಕ್ಕೆ ಸರ್? ಅಮೌಂಟ್ ಅಂದಾಜು ನಾನು ಅವ್ರು ಹೇಳ್ದಂಗೆ ನಾನು ನೋಡಿದೆ 70 ಲಕ್ಷಕ್ಕಿಂತಲೂ ಅಧಿಕ ಅಮೌಂಟ್ ಆಗ್ತದ ಅನ್ನುವಂಥದ್ದನ್ನು ಕೂಡ ನಾನು ಕೇಳಿದೆ. 70 ಲಕ್ಷಕ್ಕಿಂತಲೂ ಅಧಿಕ. ನಾನು ಇದ್ರ ಬಗ್ಗೆ ನೀಡ್ತಕ್ಕಂಥ ಪ್ರತಿಕ್ರಿಯೆ ಏನಪ್ಪ ಅಂತಂದರೆ, ಇವತ್ತು ಯಾರ ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಇವತ್ತು ಗಂಡು ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ವಂಚನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅಕಸ್ಮಾತ್ ಇವರು ಏನಾದರೂ ಮುಂದೆ ಬಂದದ್ದಾತ ಅಂತಂದ್ರೆ ನಂಬಿ ಸಹಿ ಮಾಡಿರ್ಬೇಕು, ಅದು ತಪ್ಪಲ್ಲ. ಯಾಕಂತಂದ್ರೆ ಮನುಷ್ಯನೇ ನಂಬ್ತದ, ಮನುಷ್ಯನ ಮಕ್ಕಳನ್ನು ನಂಬ್ತಾರಾಗಿಲ್ಲ, ಮನುಷ್ಯನ ನಂಬಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ ಕರ್ತವ್ಯ. ಅಂಥ ಸಂದರ್ಭದಲ್ಲಿ ನಂಬಿ ಸಹಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ಪಾಪ ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ರು. ನನ್ನ ಮನ್ಯಾಗ ಗಂಡ ಗೊತ್ತಾತಂದ್ರೆ ನನ್ನ ಮನ್ಯಾಗ ಇಟ್ಕೊಳಂಗಿಲ್ಲ ರೀ, ಮತ್ತೊಬ್ಬ ಕಣ್ಣೀರು ಹಾಕ್ತಿದ್ರು. ಇನ್ನೊಬ್ಬಕ್ಕಿ ನಾನು ಕೊಳ್ಳಾಗಿಂತ ಬೋರ್ಮಾಳ ಮಾರಿ ಕೊಟ್ಟೀನಿ ರೀ ಅಂತ ಇನ್ನೊಬ್ಬಕ್ಕಿ ಹೇಳ್ತಿದ್ರು. ಇನ್ನೊಬ್ಬಕ್ಕಿ ಕಿವ್ಯಾಗಿನೋ ವಸ್ತ ಕೊಟ್ಟೀನಿ ರೀ ಅಂತ ಒಬ್ರು ಹೇಳ್ತಿದ್ರು. ಈ ಥರ ಮೋಸ ಮಾಡಿ ಇವತ್ತು ಅವ್ರು ತಲೆ ಮರೆಸ್ಕೊಳ್ಳೋದಪ್ಪ ಅಂತಂದ್ರೆ ಇದು ಒಂದು ಭಾಳ ದೊಡ್ಡ ಒಂದು ಇದರ ಸಂಗತಿ. ಇದು ಒಂದು ಇದರ ಹಿಂದೆ ಏನು ಜಾಲ ಆಯ್ತು ಅನ್ನೋದು ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಜೊತೆಗೇ ಬ್ಯಾಂಕಿನ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವ್ರ ಅಕೌಂಟ್ಗೆ ಅಟ್ಟು ಒಬ್ಬರೇ ಸಹಿ ಮಾಡೋ ಒಂದು ಅಂಶರೇ ಚೆಕ್ ಮಾಡ್ಬೇಕಲ್ಲ ಇವ್ರನ್ನ. ನಿನ್ನ ಸಾಲ ಇಷ್ಟ ಆಯ್ತಮ್ಮ, ನೀ ಹಿಂದಕ್ಕೆ ಇಷ್ಟು ತೊಗೊಂಡಿದ್ದಿ, ಈ ಸರಿ ನಿನ್ನ ಸಾಲ ಇಷ್ಟ ಆಯಿತು, ನಿನಗೆ ತುಂಬ ಶಕ್ತಿ ಆಯಿತು ಅಥವಾ ಇಲ್ಲೋ, ನೀನು ಬರ್ತಕ್ಕಂಥ ಆದಾಯ ಏನು, ನಾವು ನಿನ್ನ ಸಾಲಕ್ಕೆ ಕೊಟ್ಟಿರ್ತಕ್ಕಂಥ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಲ ಕೊಟ್ಟಿರ್ತಕ್ಕಂಥದ್ದು, ಆ ತೊಗೊಂಡಿರ್ತಕ್ಕಂಥ ಸಾಲದ ಬಗ್ಗೆ ನೀ ಮಾಡಿರ್ತಕ್ಕಂಥ ಗಳಿಕೆ ಎಷ್ಟು ಅದ್ರ ಮೇಲೆ ಪರಿಶೀಲನೆ ಮಾಡಬೇಕಿಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಫೀಲ್ಡ್ ಆಫೀಸರ್ ಕೆಲಸ ಹೋದಲ್ಲ, ಹೆಂಗೆ ತೊಗೊಂಡ್ರಿ ಇವರು, ಹೆಂಗೆ ಕೊಟ್ಟರು ಸಾಲ ಇವರು ಕೊಟ್ಬಿಟ್ರಾ? ಹಂಗಾರೆ ಹಿಂದಿರ್ತಕ್ಕಂಥ ವ್ಯವಸ್ಥೆಗಳೇನು? ನಾನು ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಬಯಸ್ತೀನಿ. ಈ ಹೆಣ್ಣು ಮಕ್ಕಳನ್ನು ಮೋಸ ಮಾಡಿರ್ತಕ್ಕಂಥ ಒಬ್ಬ ದಡ್ಡಿ ಅಂತಕ್ಕಂಥ ಹೆಣ್ಣುಮಗಳು ಮತ್ತು ಬ್ಯಾಂಕಿನವರು ಇದನ್ನು ಸಾಮೂಹಿಕ ಈ ಜನರಿಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ನಾನು ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಇದು ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಇಂಥದ್ದು ಅನ್ಯಾಯ ಯಾವ ಹೆಣ್ಮಕ್ಳು ಆಗಬಾರ್ದು. ಕಣ್ಣೀರು ಹಾಕ್ತಕ್ಕಂಥ ಹೆಣ್ಮಕ್ಳ ನೆರವಿಗೂ ಕೂಡ ಬರಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತನಾಡ್ತೇನೆ. ಮತ್ತು ಇದಲ್ಲದೆ ಇದಕ್ಕೆ ತನಿಖೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಪೊಲೀಸ್ ಮೆಟ್ಲು ಇರ್ತಕ್ಕಂಥದ್ದು ಅನಿವಾರ್ಯ. ಆ ಕಾರ್ಯದಲ್ಲೂ ಕೂಡ ಅವ್ರು ಬಹುಶಃ ಮುಂದೆ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೇ ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬ್ಯಾಂಕ್ ಅಧಿಕಾರಿಗಳಿಗೂ ಮತ್ತು ಆ ತಗೊಂಡಿರ್ತಕ್ಕಂಥ ಹೆಣ್ಮಕ್ಳಿಗೂ. ನೀನು ಎಲ್ಲಿಯೇ ಇರ್ತೀರಮ್ಮ, ನೀನು ಬಂದ ಕಿಶಿಂದ ಭೇಟಿಯಾಗಿ ಹೊರ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂಡು ಅವ್ರು ಏನು ಕೊಡೋದೈತೆ ತೊಗೊಳೋದೈತೆ ಅನ್ನೋದು ಅದನ್ನು ಸರಿ ಮಾಡಿಕೊಂಡ್ರೆ ಭಾಳ ಉತ್ತಮ ಅನ್ನುವಂಥ ಮಾತನ್ನು ಕೂಡ ಅವ್ರಿಗೆ ಸಲಹೆ ಕೊಡ್ತೀನಿ ಈ ಸಂದರ್ಭದಲ್ಲಿ. ಅಲ್ಲ ಪಾಪ ಒಬ್ಬ ಹೆಣ್ಮಗಳು ಕೂಸ, ಸಣ್ಣ ಕೂಸ, ನಾವು ಅದಕ್ಕೆ ಕೇಳಿದೆ, ನಮ್ಮ ಹಾಲು ಕೂಸಮ್ಮ ಅಂತ ಹೇಳಿದೆ. ಇಲ್ಲಿ ಮಲಿ ಹಾರ ಕುಂಟದ ಒಬ್ಬಾಕಿ ಹೆಣ್ಮಗಳು ಕಣ್ಣು ಆಪರೇಷನ್. ಈ ಥರ ಎಲ್ಲ ಏನ್ರಿ ಈ ವ್ಯವಸ್ಥೆ ಇದು? ಹಿಂಗಾತಂದ್ರ ಬ್ಯಾಂಕಿನವ್ರಿಗೆ ಬರೀ ಸಾಲ ತಗೊಳ್ಳೋದು ಕೊಡೋದು, ಬರೀ ಬಡ್ಡಿಗೆ ತೊಗೊಂಡು ಕಳಿಸೋದು ಅಷ್ಟೇ ಅವರ ಉದ್ಯೋಗನ. ಅವ್ರ ಮಾನವೀಯತೆ ಅನ್ನುವಂಥದ್ದು ಏನು ಅವ್ರ ಹತ್ರ ಏನು ಅದನ್ನ ಇಲ್ಲ, ಮನುಷ್ಯತ್ವ ರೀತಿ ಇಲ್ಲ. ಯಾವ ಆಧಾರದ ಸಾಲ ಕೊಡ್ತಾರೋ, ಹೆಂಗೆ ಕೊಡ್ತಾರೋ? ಇದು ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಈ ಥರ ಗಂಭೀರತೆ ಏನಾದರೂ ಪಡ್ಕೊಂಡದಪ್ಪ ಅಂತಂದ್ರೆ ಪತ್ರಿಕೆಯಲ್ಲಿ ಮತ್ತು ಟಿ ವಿಯಲ್ಲಿ ನಾವು ದಿನ ನೋಡ್ತೀವಿ. ಇವತ್ತು ಬ್ಯಾಂಕಿನ ಅಧಿಕಾರಿಗಳು ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮತ್ತು ಕೊಡ್ತಕ್ಕಂಥ ಬಡ್ಡಿ, ಇದರಿಂದ ಮಿಡ್ರ್ ಬಡ್ಡಿ ಓಡಿಸ್ಕಿಶಿಂದ ಏನಾದ್ರು ಮಾಡ್ತಕ್ಕಂಥ ವ್ಯವಸ್ಥೆ ಐತಲ್ಲ, ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸದ. ಇದನ್ನು ನಾವು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಹೇಳಿಕೆ ಬಯಸ್ತೇನೆ. ಸರ್ ಇನ್ನೊಂದು ಬಂದ್ ಮಾಡಿ.